ಉಡುಪಿ ಜಿಲ್ಲೆಯ ಬಗ್ಗೆ ಸನ್ಮಾನ್ಯ ದಿವಂಗತ ಆಚಾರ್ಯವರನ್ನ ನೆನಪು ಮಾಡಲೇಬೇಕಾಗುತ್ತೆ. ಯಾಕೆ ಒಂದು ಕಾಲದಲ್ಲಿ ಕರಾವಳಿ ಪ್ರದೇಶದಲ್ಲಿ ಉಡುಪಿಯಲ್ಲಿ ಆಚಾರಿ ಅಂದ ತಕ್ಷಣ ಒಬ್ಬ ಪ್ರಾಮಾಣಿಕವಾದಂತ ವ್ಯಕ್ತಿ, ಒಬ್ಬ ಸಜ್ಜನವಾದಂತ ವ್ಯಕ್ತಿ, ಒಬ್ಬ ನಿಷ್ಠುರವಾದಂತ ವ್ಯಕ್ತಿ, ಅಭಿವೃದ್ಧಿಯ ಅಧಿಕಾರರು ಅನ್ನಂಥದ್ದು ಇಡೀ ರಾಜ್ಯದಲ್ಲಿ ಆಚಾರ್ಯರು ಅನ್ನಂತ ವ್ಯಕ್ತಿನ ಇವತ್ತು ಕೊಂಡಾಡುತ್ತಿದ್ರು ಭಾರತೀಯ ಜನತಾ ಪಾರ್ಟಿ. ಬಹುಶಃ ಅವರು ದೈವಾಧೀನರಾದ ನಂತರ ಅವ್ರು ತೀರ್ಕೊಂಡ ನಂತರ ನಾನು ಸಾರಿಗೆ ಮಂತ್ರಿ ಆಗಿದೆ, ಯಡಿಯೂರಪ್ಪ ಅವರು ಕ್ಯಾಬಿನೆಟ್ನ ಮುಖ್ಯಮಂತ್ರಿಗಳಾಗಿದ್ರು. ಅವತ್ತು ನನ್ನ ಕೇಳಿದ್ರು, ಶ್ರೀರಾಮುಲರೇ, ಆಚಾರ್ಯವರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದಂತವ್ರು. ಇವತ್ತು ಉಡುಪಿ ಜಿಲ್ಲೆಯ ಕಾರ್ಯಕರ್ತರು, ಹಿಂದುತ್ವದ ಕಾರ್ಯಕರ್ತರು, ಎಲ್ಲ ನನ್ನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿದ್ರು, ಎಲ್ಲರೂ ಕೂಡ ಪಾರ್ಟಿಗೆ ದೊಡ್ಡ ಶಕ್ತಿ ಇದ್ದಂತ ಜನರು. ಆಚಾರ್ಯವರು ನಮ್ಮ ಮಧ್ಯೆ ಇಲ್ಲ, ಏನು ಮಾಡಬೇಕು ಅಂತ ಕೇಳಿದಂತ ಟೈಮಲ್ಲಿ ಆಚಾರ್ಯ ಅವರು ಅವ್ರ ನೆನಪಿನ ಸಲುವಾಗಿ ಏನೋ ಉಡುಪಿಯ ಬಸ್ ಸ್ಟ್ಯಾಂಡ್ ಅನ್ನು ಆಚಾರ್ಯ ಬಸ್ ಸ್ಟ್ಯಾಂಡ್ ಅಂತೇಳಿ ಮಾಡಬೇಕು ಅಂತೇಳಿ ಅವತ್ತು ಕ್ಯಾಬಿನೆಟ್ ಅಲ್ಲಿ ಯಡಿಯೂರಪ್ಪರ ತೀರ್ಮಾನ ತಗೊಂಡಿದ್ದ ಪ್ರಕಾರವಾಗಿ ಅವತ್ತು ನಾನು ಸಾರಿಗೆ ಮಂತ್ರಿ ಆಗಿ ಉಡುಪಿಯ ಬಸ್ ಸ್ಟ್ಯಾಂಡ್ ಆಚಾರ್ಯ ಹೆಸರು ಮೇಲೆ ಇಡುವಂತ ಕೆಲಸ ನಾನು ಅವತ್ತು ಮಾಡಿಕೊಟ್ಟೆ. ಯಾಕಂದ್ರೆ ಇವತ್ತು ಈ ವಿಚಾರವನ್ನು ಮಾತಾಡೋಕೆ ಮುಂಚೆ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾರು ಕೂಡ ಸಾಮಾನ್ಯವಾದಂತ ವ್ಯಕ್ತಿಗಳು ಯಾರಿಗೂ ಬದುಕಲಾರದಂತ ಪರಿಸ್ಥಿತಿಗೆ ಬಂದ್ಬಿಟ್ಟಾರ. ಒಂದು ಕಡೆ ಸರ್ಕಾರ ಅನ್ನಂಥದ್ದು ಅದು ಮಾತಾಡಲಿಕ್ಕೆ ಬರ್ತಾ ಇಲ್ಲ, ಮೂಗಾಗಿ ನಿಂತಿದೆ, ಕಿವಿ ಕೇಳ್ತಾ ಇಲ್ಲ, ಕಿವುಡರಾಗಿ ಕುಂತಿದೆ, ಕಣ್ಣು ಕಾಣ್ತಾ ಇಲ್ಲ, ಕಣ್ಣು ಕುರುಡರಾಗಿ ಕುಂತಾವ. ಇವತ್ತು ಸರ್ಕಾರದ ಬಗ್ಗೆ ಎಷ್ಟೇ ಹೇಳಿದ್ರು ಕೂಡ ಕಡಿಮೆ ಆಗ್ತಾ ಇದೆ. ಸರ್ಕಾರಕ್ಕೆಲ್ಲ ಒಂದು ಕಡೆ ಬುದ್ಧಿ ಕಲಿಸ್ಬೇಕನ್ನಂತ ಕಾರಣದಿಂದ ಇವತ್ತು ಬದುಕುವಂತ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಕಾರಣದಿಂದ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಸದನದಲ್ಲಿ ಪ್ರಯತ್ನವನ್ನು ಮಾಡಿದ್ರು ಉಡುಪಿ ಜಿಲ್ಲೆಯ ಶಾಸಕರು ಮತ್ತೆ ಎಲ್ಲರೂ ಕೂಡ ರಾಜ್ಯ ನಾಯಕರು ಸೇರಿಕೊಂಡು ಸದನದಲ್ಲಿ ಹೋರಾಟವನ್ನು ಮಾಡುವಂತ ಟೈಮಲ್ಲಿ ನಮ್ಮ ಶಾಸಕರೆಲ್ಲರೂ ಕೂಡ ಮಾರ್ಷಲ್ಗಳನ್ನು ಹಿಡ್ಕೊಂಡು ಹೊತ್ತಾಕುವಂತ ಕೆಲಸ ಮಾಡಿದ್ರು. ನಂತರ ಹೊರಗಡೆ ಬಂದು ಗಾಂಧೀಜಿ ಮಹಾತ್ಮ ಎದುರುಗಡೆ ಹೋರಾಟವನ್ನು ಮಾಡಿದ್ರು. ಸರ್ಕಾರ ಯಾವುದೇ ರೀತಿಯಲ್ಲಿ ಕ್ಯಾರೆ ಅಂದಿಲ್ಲ. ಅವ್ರು ಏನೇನ ಮಾಡಿಕೊಂಡ್ರಿ, ನಮ್ದು ನಾವು ಮಾಡ್ತಿದ್ವಿ ಅಂದೇಳಿ ಎಲ್ಲದ ಮೇಲೆ ಇವತ್ತು ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದಾರ. ಬಹುಶಃ ಒಂದು ಗಾಳಿಯನ್ನು ಬಿಟ್ರೆ ಎಲ್ಲವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನಾವು ಹೆಂಗ್ ಬದುಕಬೇಕು ಅನ್ನೋ ವಿಚಾರ ಕಂಡಂತ ಟೈಮಲ್ಲಿ ಇವತ್ತು ತಾವೆಲ್ಲರೂ ಕೂಡ ನೋಡಿರ್ಬೋದು, ಒಂದು ಕಡೆ ಭ್ರಷ್ಟಾಚಾರ ಅಂದ್ರಿಗಿನ ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂದ್ರಿಗಿನ ನಾವು ಯಾರು ಕೂಡ ಕಂಡರಿಲಾರದಂತ ಭ್ರಷ್ಟಾಚಾರವನ್ನು ಈ ಸರ್ಕಾರ ಮಾಡ್ತಾ ಇದೆ. ನಾನು ಇವತ್ತು ಕೇಳುವ ವಿರೋಧ ಪಕ್ಷದಲ್ಲಿ ಇವತ್ತು ಇದ್ದು ನಾನು ಮಾತಾಡ್ತಾ ಇಲ್ಲ. ಅವರೇ ಆದಂತ ಆಪ್ತರಾಗಿದ್ದ ಬಸವರಾಜ ರಾಯರೆಡ್ಡಿ ಹೇಳ್ತಾ ಇದಾರ, ಮುಖ್ಯಮಂತ್ರಿಗಳ ಆಪ್ತರವರು, ಶಾಸಕರು, ಮಾಜಿ ಮಂತ್ರಿಗಳು ಅವರೇ ಹೇಳ್ತಾ ಇದಾರ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಶಾಸಕರಾಗಿದ್ರು ಕೂಡ, ಮುಖ್ಯಮಂತ್ರಿಗಳ ಆಪ್ತರಾಗಿದ್ರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಇಡೀ ದೇಶದಲ್ಲಿ ಇವತ್ತು ನಂಬರ್ 1 ಸ್ಥಾನಕ್ಕೆ ಕಾಂಗ್ರೆಸ್ ಪಾರ್ಟಿ ಸೇರ್ಕೊಂಡಿದ್ದಾರೆ ಅಂತ ಮಾತು ಅವ್ರದೇ ಪಾರ್ಟಿ ಆದಂತ ಬಸವರಾಜ ರಾಯರೆಡ್ಡಿ ಅವರು ಹೇಳಿದಾರ. ಭ್ರಷ್ಟಾಚಾರ ಅನ್ನೋದು ತಾರಕ್ಕೆ ಹೇಳ್ತಾ ಇದೆ. ಇವತ್ತು ಕಾಂಪಿಟೇಷನ್ ಬೀಳ್ತಾ ಇದ್ದಾರೆ. ಇವತ್ತು ನಾವೆಲ್ಲರೂ IPL ಚಾಂಪಿಯನ್ ಟ್ರೋಫಿ ನೋಡ್ತಾ ಇದೀವಲ್ಲ, ಐಪಿಎಲ್ ಮ್ಯಾಚ್, ಅಲ್ಲಿ ಚಾಂಪಿಯನ್ ಟ್ರೋಫಿಯಲ್ಲಿ ಯಾವ ರೀತಿ ಅವ್ರ ಪದಕಗಳನ್ನು ತಗೋಬೇಕೆಂದೇಳಿ, ಆ ಟ್ರೋಫಿ ತಗೋಬೇಕೆಂದೇಳಿ ಹೋರಾಟ ಮಾಡ್ತಾ ಇದ್ರು. ಈ ಸಚಿವ ಸಂಪುಟದಿಂದ ಎಲ್ಲ ಸಚಿವರು ಎಲ್ಲರೂ ಕೂಡ ಭ್ರಷ್ಟಾಚಾರದಲ್ಲಿ ಯಾವ ರೀತಿ ಕಾಂಪಿಟೇಷನ್ ಮಾಡಬೇಕು, ಯಾವ ರೀತಿ ಟ್ರೋಫಿಯನ್ನು ತಗೋಬೇಕಂದೇಳಿ ಇವತ್ತು ಒಬ್ಬರ ಮೇಲೆ ಒಬ್ಬರು ಪೈಪೋಟಿಯನ್ನು ಪಡ್ತಾ ಇದ್ದಾರ. ಇವತ್ತು ನೀವೆಲ್ಲರೂ ಕೂಡ ನೋಡಿರ್ಬೋದು, ಈ ದೇಶದಲ್ಲಿದ್ದಂತ, ಈ ರಾಜ್ಯದಲ್ಲಿದ್ದಂತ ಎಲ್ಲ ಸಂಪತ್ತನ್ನು ಲೂಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರ. ಅದಕ್ಕೋಸ್ಕರವಾಗಿ ಇವತ್ತು ಯಾರಿಗೊಬ್ಬರು ಪ್ರಶಂಸೆ ಸಿಗುತ್ತಂದ್ರೆ ಇಲ್ಲ, ಕರ್ನಾಟಕ ರಾಜ್ಯದಲ್ಲಿದ್ದಂತ ಎಲ್ಲ ಸಚಿವರು ಪೈಪೋಟಿಯನ್ನು ಮಾಡ್ಕೊಂತ, ಈ ರಾಜ್ಯದಲ್ಲಿದ್ದಂತ ಮಂತ್ರಿಗಳೆಲ್ಲರೂ ಕೂಡ ಎಷ್ಟು ಉಸುಲು ಮಾಡ್ತೀರಿ, ಎಷ್ಟು ಹೈಕಮಾಂಡಿಗೆ ಮುಟ್ಟಿಸ್ತೀರಿ, ಎಷ್ಟು ಉಸುಲು ಮಾಡ್ತೀರಿ, ಎಷ್ಟು ಹೈಕಮಾಂಡಿಗೆ ಮುಟ್ಟಿಸ್ತಾರೋ, ಯಾರು ಜಾಸ್ತಿ ಉಸುಲು ಮಾಡಿ ಯಾರು ಜಾಸ್ತಿ ಹೈಕಮಾಂಡಿಗೆ ಮುಟ್ಟಿಸ್ತಾರೋ ಅವ್ರಿಗೆ ಫಿಕ್ಸ್ 5 ವರ್ಷದ ಕಾಲ ಮಂತ್ರಿ ಅಂತೇಳಿ. ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ನಡೆಯುವಂತ ಟೈಮಲ್ಲಿ ನಾವು ಸುಮ್ಮನೆ ನೋಡಿ ಕೂಡಕ್ ಆಗಲ್ಲ ಅನ್ನೋ ಕಾರಣದಿಂದ ಇವತ್ತು ಬೀದಿಗೆ ಒಂದು ಹೋರಾಟವನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ವಿ. ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಎಷ್ಟು ಭ್ರಷ್ಟಾಚಾರ ಅಂದ್ರಿಗಿನ ಎಲ್ಲ ನಿಗಮಗಳಲ್ಲಿ ಹಣವನ್ನು ಲೂಟಿ ಮಾಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ವಾಲ್ಮೀಕಿ ಅಭಿವೃದ್ಧಿಯ ನಿಗಮದಲ್ಲಿ ಎಲ್ಲ ನಿಗಮಗಳಲ್ಲಿ ಹಣವನ್ನು ಖಾಲಿ ಮಾಡಿ, ಭ್ರಷ್ಟಾಚಾರವನ್ನು ಮಾಡಿ, ಎಲ್ಲಿ ಬೇಕಾದ್ರಲ್ಲಿ ಕೂಡ ವರ್ಗಾವಣೆಗಳು ಮಾಡಿ, ಎಲ್ಲಿ ಬೇಕಾದ್ರೂ ಕೂಡ ಎಲೆಕ್ಷನ್ ದಲ್ಲಿ ಬಳಕೆ ಮಾಡಿಕೊಂಡು ಈ ರೀತಿ ಮಾಡುವಂತ ಟೈಮಲ್ಲಿ ಕೂಡ ಎಲ್ಲ ಒಂದು ಕಡೆ ಅವರು ಸರ್ಕಾರದಲ್ಲಿ ಅವ್ರಿಗೆ ಬೇಕಾದಂತ ಬೇರೆ ಬೇರೆ ಇಲಾಖೆಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಸಿ ಕ್ಲೀನ್ ಚಿಟ್ ಅನ್ನು ಕೊಡಿಸ್ಕೊಂಡ ನಂತರ ಇವತ್ತು CBI ಮತ್ತು ED ಎಂಟ್ರಿ ಆದ ನಂತರ ಇವತ್ತು ಸಮಾಜ ಕಲ್ಯಾಣ ಮಂತ್ರಿಗಳಲ್ಲ, ಇವತ್ತು ಪರಿಶಿಷ್ಟ ವರ್ಗಗಳ ಮಂತ್ರಿಗಳಂತ ನಾಗೇಂದ್ರ ಅವರು 187 ಕೋಟಿ ರೂಪಾಯಿ ಅವ್ಯವಹಾರ ಮಾಡಿ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿದ್ರು. ಜೈಲಿಗೆ ಹೋದ ನಂತರ ಅವ್ರು ಕ್ಲೀನ್ ಚಿಟ್ ಕೊಟ್ಟ ನಂತರ ಕೂಡ
ಇವತ್ತು ರಾಜ್ಯಪಾಲರು ಇವತ್ತು ಅವ್ರು ಇನ್ವೆಸ್ಟಿಗೇಷನ್ ಮಾಡ್ಬೇಕೆನ್ನ ಆದೇಶವನ್ನು ಕೂಡ ಕೊಡ